ಯುವಕರು IT-BTಯಲ್ಲಿ ಕೆಲಸ ಮಾಡೋರು ಇವತ್ತಿನ ದಿವಸ ಶನಿವಾರ ರವಿವಾರ ಹೋಗಿ ಕೃಷಿ ಮಾಡಿ ಬರ್ತಾ ಇದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಈಗ ತುಂಬ ಜನ ಯುವಕರು ಏನೇನೋ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇರೋದು ಹೆಣ್ಣು ಕೊಡೋದಿಲ್ಲ. ಈ ಸಮಸ್ಯೆಯನ್ನು ನಾವೆಲ್ಲರೂ ಒಪ್ಕೋಬೇಕು. ಅದು ಅವ್ರಿಗೆ ಅಂತಿಲ್ಲ, ಶಹರದಲ್ಲಿಯೂ ಸಮಸ್ಯೆ ಇದೆ. ಯಾವ ಮನುಷ್ಯ ಶಹರದಲ್ಲಿಯೂ ಸಹಿತ ಇಲ್ಲಿ ಬೆಂಗಳೂರಲ್ಲಿ ತಾನು ಸ್ಲಮ್ನ ಏರಿಯಾದಲ್ಲಿ ಇರ್ತಾನೆ, ತನ್ನ ಮಗಳಿಗೆ 2 BHK ಬೇಕು ಅಂತ ಕೇಳ್ತಾನೆ. ಯಾವನ ಹತ್ರ 2 BHK ಇದೆ ಅವನಿಗೆ ನನ್ನ ಮಗಳು ಕೊಡ್ತೀನಿ ಅಂತಾನೆ. ಇವನು ಆಯುಷ್ಯ ತುಂಬ ಇವನಿಗೊಂದು ಸ್ಲಮ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ಅವನ ಅಪೇಕ್ಷೆ ನನ್ನ ಮಗಳಿಗೆ 2 BHK ಇರಬೇಕು, ಆಮೇಲೆ 4 ವೀಲರ್ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು. ಅಂದರೆ ನಾವು ಹಿರಿಯರಾದವರು ಸ್ವಲ್ಪ ಎಲ್ಲೋ ದಾರಿ ತಪ್ತಾ ಇದ್ದೀವಿ ಏನೋ ಅಂತ ಅಪೇಕ್ಷೆ ಪಡಬಾರ್ದು ಅಂತ ನನ್ನ ಅಭಿಪ್ರಾಯ ಅಲ್ಲ. ನಿಮಗೆ ಬಂದರೆ ಒಳ್ಳೆಯ ಸ್ಥಾನಗಳನ್ನು ಕೊಡ್ರಿ, ನೀವು ದೊಡ್ಡವರಾಗ್ರಿ. ಆದರೆ ಮತ್ತೊಬ್ಬರನ್ನು ಅಪಮಾನ ಮಾಡ್ತಾ ಇದ್ದೀವಿ ನಾವು. ಇದರಿಂದ ಸುಮಾರು ಜನರನ್ನು ಅಪಮಾನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ಒಬ್ಬ ಹುಡುಗ ಅವ್ರ ತಂದೆ ಅವನು ಕಾಲೇಜ್ ಕಲಿಸ್ಬೇಕಾದ್ರೆ ಸುಮಾರು ಲಕ್ಷ ಖರ್ಚು ಮಾಡಿರ್ತಾನೆ. ಮಾಡಿದ ನಂತರ ಅವನಿಗೆ 2 BHK ಒಂದೇ ದಿವಸ ಎಲ್ಲಿ ಕೊಡಲಿಕ್ಕಾಗತ್ತೆ? ಎಲ್ಲ ತಪ್ತಾ ಇದೆ ಸಮಾಜ. ಆಮೇಲೆ ಇದಕ್ಕೆ ಕಾರಣರು ನಮ್ಮ ಕೃಷಿಕರು ಯುವಕರನ್ನು ಕೃಷಿಯ ಕಡೆಗೆ ಬಾರದಂತೆ ತುಂಬ ಜಾಗೃತಿ ವಹಿಸ್ತಾ ಇದ್ದಾರೆ. ಹೌದು, ಅಲ್ಲ ಮನೇಲಿ ಹೇಳಿ ಬೆಳೆಸ್ತಾರೆ. ಕಷ್ಟಪಟ್ಟು ನಾವು ಕೆಟ್ಟಿದ್ದೀವಿ, ನೀವು ಕೆಡಬೇಡ. ಹೌದು, ಅಂದರೆ ಅವರಿಗೆ ಅವರ ಕಾಯಕದ ಬಗ್ಗೆ ಸ್ವಾಭಿಮಾನ ಇಲ್ಲ.